86 ವಿಲ್ಲಾಗಳಿಗೆ ಓಸಿ ನೀಡಿದ ಪಂಚಾಯತ್ ಬಿಡಿಎ ಆದೇಶದ ನಂತರ ಹಿಂಪಡೆತ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 86 ವಿಲ್ಲಾಗಳಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ಓಸಿಯನ್ನು ಪಡೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರದ ಬೆಟ್ಟಹಲಸೂರಿನಲ್ಲಿರುವಂತಹ ಆಫ್ಟರ್ ದಿ ರೇನ್ ಎಂಬಂತಹ ಅತಿ ಐಷಾರಾಮಿ ವಿಲ್ಲಾ ಯೋಜನೆಯ ಬಿಲ್ಡರ್ ಅನ್ನ ಸ್ಥಳೀಯ ಪಂಚಾಯತ್ನಿಂದ ಪಡೆದಿದ್ದಾರೆ. ಆದರೆ ಪಂಚಾಯತ್ಗೆ ಓಸಿ ನೀಡುವ ಅಧಿಕಾರವಿಲ್ಲ. ಇದು ಬಿಡಿಎಗೆ ಗೊತ್ತಾಗಿ ಅದರ ಅಧಿಕಾರಿಗಳು ಬೆಟ್ಟಹಲಸೂರು ಪಂಚಾಯತ್ಗೆ ತಾನು ನೀಡಿದ ಪ್ರಮಾಣೀಕರಣವನ್ನು ಹಿಂತೆಗೆದುಕೊಳ್ಳುವಂತೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಪಂಚಾಯತ್ ಶುಕ್ರವಾರ ನೀಡಿದ ಸರ್ಟಿಫಿಕೇಟ್ ಅನ್ನು ಹಿಂತೆಗೆದುಕೊಂಡಿದೆ. ಟೋಟಲ್ ಎನ್ವಿರಾನ್ಮೆಂಟ್ ಬಿಲ್ಡಿಂಗ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ 240 ವಿಲ್ಲಾಗಳೊಂದಿಗೆ ಯೋಜನೆಯ ಪ್ರವರ್ತಕವಾಗಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರಕ್ಕೆ ಸಲ್ಲಿಸಿದ ಸಲ್ಲಿಕೆಯ ಪ್ರಕಾರ ಜೂನ್ 30, 2019 ಒಳಗಾಗಿ ಅದನ್ನು ಹಸ್ತಾಂತರಿಸಬೇಕಿತ್ತು. ಏಪ್ರಿಲ್ 30, 2022 ಅಂತಿಮ ಗಡುವಾದ್ದರಿಂದ ಬಿಲ್ಡರ್ 3 ವಿಸ್ತರಣೆಗಳನ್ನು ಪಡೆದಿದ್ದಾರೆ. ಬಿಡಿಎ ಮತ್ತು ಪಂಚಾಯತ್ನಿಂದ ಪಡೆದ ಎಲ್ಲ ಪತ್ರ ವ್ಯವಹಾರಗಳು ಪತ್ರಿಕೆಗೆ ಲಭ್ಯವಾಗಿದೆ. ಯಲಹಂಕದ ಜಾಲ ಹೋಬಳಿಯಲ್ಲಿರುವಂತಹ ಪಂಚಾಯತ್ನಿಂದ ಬಿಡಿಎಗೆ ಕಳುಹಿಸಲಾದ ಪತ್ರದಲ್ಲಿ ಮೇಲೆ ತಿಳಿಸಿದಂತಹ ಪ್ರದೇಶಗಳು ಬಿಡಿಎ ವ್ಯಾಪ್ತಿಗೆ ಒಳಪಟ್ಟಿದೆ. ಅಭಿವೃದ್ಧಿ ಯೋಜನೆಗಳು, ಮಂಜೂರಾತಿ ಪತ್ರಗಳು, ಪ್ರಾರಂಭ ಪ್ರಮಾಣ ಪತ್ರ ಹಾಗೆ ಕಟ್ಟಡಗಳಿಗೆ ಓಸಿಗಳಿಗೆ ಅನುಮೋದನೆಗಳನ್ನು ನೀಡಲು ಬಿಡಿಎ ಮಾತ್ರ ಅಧಿಕಾರವನ್ನು ಹೊಂದಿದೆ. ಜನವರಿ 10, 2024 ತಮ್ಮ ಕಚೇರಿಯಿಂದ ನೀಡಲಾದಂತಹ ಓಸಿಯನ್ನು ಹಿಂತೆಗೆದುಕೊಳ್ಳಲು ಬಿಡಿಎ ತಮಗೆ ತಿಳಿಸಿದೆ ಅಂತ ಅದು ಹೇಳಿದೆ. ಫೆಬ್ರವರಿ 3 ಗ್ರಾಮ ಪಂಚಾಯತ್ ಸಭೆಯು ಅದನ್ನು ಹಿಂಪಡೆದುಕೊಳ್ಳುವುದನ್ನು ಅನುಮೋದಿಸಿದ ನಂತರ ಫೆಬ್ರವರಿ 14 ಓಸಿಯನ್ನು ಹಿಂಪಡೆದುಕೊಳ್ಳಲಾಗಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಮನೆ ಖರೀದಿದಾರರಿಂದ ಬಂದಂತಹ ದೂರುಗಳ ನಂತರ ನಾವು ಅದನ್ನು ಸಂಪರ್ಕಿಸಿದ್ದೇವೆ. ಓಸಿ ಒಂದು ಪ್ರಮುಖ ಮಾಲೀಕತ್ವದ ದಾಖಲೆಯಾಗಿದೆ. ಅದಲ್ಲದೆ ಬ್ಯಾಂಕ್ ಸಾಲಗಳನ್ನು ಪಡೆಯುವುದು ಕಷ್ಟವಾಗಿದೆ. ನಾವು ಅವರಿಗೆ ಕೆಲವು ವಿಲ್ಲಾಗಳಿಗೆ ಭಾಗಶಃ ಓಸಿಯನ್ನ ನೀಡಿದ್ದೇವೆ ಅಂತ ಬಿಡಿಎನ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.